ಲೋಕಸಭಾ ಚುನಾವಣೆ ಗೆಲ್ಲೋಕೆ ಕಾಂಗ್ರೆಸ್ ಮೆಗಾ ಪ್ಲಾನ್ ಮಾಡಿದೆ. ಫೆಬ್ರವರಿ 17ಕ್ಕೆ ಮಂಗಳೂರಿನಲ್ಲಿ ಕಾರ್ಯಕರ್ತರ ಸಮಾವೇಶವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಲೋಕಸಭಾ ಚುನಾವಣೆ ಗೆಲ್ಲೋಕೆ ಕಾಂಗ್ರೆಸ್ನ ಮೆಗಾ ಪ್ಲಾನ್ ಇದು. ಫೆಬ್ರವರಿ 17ಕ್ಕೆ ಮಂಗಳೂರಿನಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆಯುತ್ತೆ. ಸೊರಗಿರುವ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವಂತಹ ಪ್ರಯತ್ನ ಇದೆ. ಯಾಕಂದರೆ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ನ ಸಾಮರ್ಥ್ಯ ಅಷ್ಟೊಂದಿಲ್ಲ, ಹಾಗಾಗಿ ಜಾಸ್ತಿ ಮಾಡ್ಕೊಳ್ಬೇಕು. ಈಗ ಚುನಾವಣೆ ಬೇರೆ ಹತ್ತಿರ ಬರ್ತಿದೆ, ಲೋಕಸಭಾ ಚುನಾವಣೆ, ವಿಧಾನಸಭೆಯ ಚುನಾವಣೆ ನಂತರ ಅನ್ಯ ಮನಸ್ಕರಾಗಿರುವಂಥ ಕಾರ್ಯಕರ್ತರು ಸರ್ಕಾರ ಬಂದರೂ ಕೂಡ ಕೆಲಸ ಕಾರ್ಯಗಳಾಗ್ತಿಲ್ಲ ಅನ್ನುವಂಥ ಆರೋಪ ಇದೆ. ಹೀಗಾಗಿ ಪಕ್ಷದ ನಾಯಕರ ಮೇಲೆ ಅಸಮಾಧಾನಗಳಿದ್ದಾವೆ. ಉತ್ಸಾಹ ತುಂಬಿ ಅವರಿಗೆ ಲೋಕಸಭೆ ಚುನಾವಣೆಗೆ ಅಣಿಗೊಳಿಸೋಕೆ ನಾಯಕರು ಸರ್ಕಸನ್ನು ಪ್ರಾರಂಭ ಮಾಡಿದ್ದಾರೆ. ಫೆಬ್ರವರಿ 17ಕ್ಕೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಕೇವಲ ಆ ಭಾಗ ಅಷ್ಟೇ ಅಲ್ಲ, ಓವರಾಲ್ ಕರಾವಳಿ ಭಾಗಕ್ಕೆ, ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಆ ಎಲ್ಲ ಭಾಗಗಳಿಗೆ ಅನುಕೂಲ ಆಗಬೇಕು ಅಂಥೇಳಿ. ಯಾಕೆಂದರೆ ಸರ್ಕಾರ ನಮ್ಮದೇ ಇದ್ದರೂ ಕೂಡ ಕೆಲಸಗಳಾಗ್ತಾ ಇಲ್ಲ, ಕರಾವಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇಲ್ಲ, ಪಕ್ಷ ಇಲ್ಲಿ ಸೊರಗಿದೆ ಅನ್ನುವಂಥ ಕಾರಣಕ್ಕೆ ಈ ಕಡೆ ಗಮನವನ್ನೇ ಕೊಡ್ತಾ ಇಲ್ಲ ಅನ್ನುವಂಥ ಅಸಮಾಧಾನಗಳಿದ್ದಾವೆ. ಹಾಗಾಗಿ ಅದೆಲ್ಲವನ್ನು ಕೂಡ ಈಗ ನಿವಾರಿಸಬೇಕಾಗಿದೆ ಮುಖ್ಯಮಂತ್ರಿಗಳು. ಅದರ ಜೊತೆಗೆ ಲೋಕಸಭಾ ಚುನಾವಣೆ ತಯಾರಿನೂ ಕೂಡ ಮಾಡಿಕೊಳ್ಬೇಕಾಗಿದೆ. ಯಾಕೆಂದರೆ ಸಹಜವಾಗಿ ನಮ್ಗೆ ಗೊತ್ತಿದೆ, ಕರಾವಳಿ ಅಂತಂದರೆ ಅದು BJPಯ ಭದ್ರಕೋಟೆ, ಹಿಂದುತ್ವದ ಒಂದು ನೆಲ ಅಂಥೇಳಿ. ಅದರ ಮಧ್ಯೆ ಕೂಡ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಲ್ಲಿ ಕಮಾಲ್ ಮಾಡಿತ್ತು, ಎಂದಿಗಿಂತ ಸ್ವಲ್ಪ ಹೆಚ್ಚಿನ ಸ್ಥಾನಗಳನ್ನು ಗಳಿಸಿತ್ತು. ಈ ಒಂದು ಕಾರ್ಯಕ್ರಮದ ಮೂಲಕ ಸೊರಗಿರುವಂತಹ ಕಾರ್ಯಕರ್ತರಿಗೆ ಒಂದು ಬೂಸ್ಟರ್ ಡೋಸ್ ಕೊಡಬೇಕು, ಅವ್ರನ್ನ ಮತ್ತೆ ಪಕ್ಷ ಸಂಘಟನೆಯತ್ತ ಅಥವಾ ಆ್ಯಕ್ಟಿವ್ ಆಗಿರೋಕ್ಕೆ ಒಲವನ್ನು ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಪ್ಲಾನನ್ನು ಮಾಡಿದ್ದಾರೆ. ಅವತ್ತು ಮುಖ್ಯಮಂತ್ರಿಗಳು, DCM ಅವರು, ಎಲ್ಲ ಸಚಿವರು, ಸಂಪುಟದ ಸಚಿವರು ಕೂಡ ಬಹುತೇಕರು ಭಾಗಿಯಾಗ್ತಾರೆ. ಲೋಕಸಭಾ ಚುನಾವಣೆಯ ತಂತ್ರಗಾರಿಕೆಗಳು ಹೇಗಿರಬೇಕು ಅನ್ನೋದು, ಪ್ರಚಾರ ಕಾರ್ಯಗಳು ಹೇಗಿರಬೇಕು, ಮತ್ತು ಈಗ BJP JDS ಮೈತ್ರಿ ಆಗಿರೋದ್ರಿಂದಾಗಿ ಯಾವ ರೀತಿ ಅವರಿಗೆ ಟಕ್ಕರ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವತ್ತಿನ ಸಭೆಯಲ್ಲಿ, ಅಂದರೆ ಆವತ್ತಿನ ಒಂದು ಸಮಾವೇಶದಲ್ಲಿ ಅಬ್ಬರದ ಭಾಷಣ ಮೊಳಗಿಸುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಕೇವಲ ಕರಾವಳಿ ಭಾಗ ಅಷ್ಟೇ ಅಲ್ಲ, ನೆಕ್ಸ್ಟ್ ಹಂತ ಒಂದು ಕಡೆ ಕರಾವಳಿಗೆ ಹೆಚ್ಚನ್ನು ಒತ್ತು ಕೊಡಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗಿದೆ. ಕಾರ್ಯಕರ್ತರು ಕೂಡ ಅಷ್ಟೊಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಇಲ್ಲಿ ನಮ್ಮ ನೆಲೆ ಇಲ್ಲ, ಅಸ್ತಿತ್ವ ಇಲ್ಲ, BJP ಮುಂದೆ ನಮ್ಗೆ ಹೋರಾಡೋಕ್ಕಾಗಲ್ಲ, ಈ ರೀತಿ ಮನಸ್ಥಿತಿಗಳು ಬಂದಿರುತ್ತೆ ಸಹಜವಾಗಿಯೇ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಆದಮೇಲೆ ಆ ಭಾಗದಲ್ಲಿ. ಆದರೆ ಅದೆಲ್ಲವನ್ನು ಕೂಡ ಬದಿಗೊತ್ತಿ ನೀವು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ, ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋದನ್ನು ಅರಿವು ಮೂಡಿಸಲಿದ್ದಾರೆ.